My dear students, this is Mr.S Halolli, Shivanand Halolli. Today we have discussed characteristics of developed and underdeveloped economy. This is the part of BA 6th semester, paper 2, Indian economy. This is the Department of Collegiate Education's digital learning. So, today we have discussed about characteristics of developed and underdeveloped economies. Today we have discussed about characteristics of developed and underdeveloped economy. ಅಭಿವೃದ್ಧಿ ಹೊಂದಿದ ಮತ್ತು ಅನಭಿವೃದ್ಧಿ ರಾಷ್ಟ್ರಗಳ ಲಕ್ಷಣಗಳು. Yes, in this introduction part we have discussed it was the Industrial Revolution which bifurcated the world into two distinctive parts, the rich countries and the poor countries. The rich countries are considered of US, it means US, America, United Kingdom, France, Germany and Australia, etc., where the incomes, outputs and employment levels rose sharply. Whereas the poor countries are considered of Pakistan, India, Bangladesh and so many from Latin America and Africa. Which are the underdeveloped countries? If the country they have poor levels of income, employment and production, very poor standard of living, literacy rates in the poor countries are very low. The basic needs like food, health and shelter are provided to the masses in very lower amounts. These are called as underdeveloped economies. According to UN group of experts, we use it to mean countries in which the per capita real income is low when compared with the per capita income real incomes of the United States of America, Canada, Australia and Western Europe. In this sense, an adequate synonym would be poor countries. ಯಾವ ರಾಷ್ಟ್ರಗಳ ಒಂದು ಆದಾಯ ಕಡಿಮೆ ಇರುತ್ತದೆಯೋ, ಶಿಕ್ಷಣದ ಮಟ್ಟ ಮತ್ತು ಉತ್ಪಾದನೆ ಕಡಿಮೆ ಇರುತ್ತದೆಯೋ, ಜನರ ಜೀವನದ ಗುಣಮಟ್ಟ ಕೆಳಮಟ್ಟದಲ್ಲಿರುತ್ತದೆಯೋ ಹಾಗೂ ಸಾಕ್ಷರತೆ ಪ್ರಮಾಣ ಕೆಳಮಟ್ಟದಲ್ಲಿರ್ತಕ್ಕಂಥ ಹಾಗೂ ಜೀವನಾವಶ್ಯಕಗಳಾದಂಥ ಆಹಾರ, ಆರೋಗ್ಯ, ಆಶ್ರಯಗಳ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಆಗುತ್ತಿರತಕ್ಕಂಥ ರಾಷ್ಟ್ರಗಳನ್ನು ನಾವು ಹಿಂದುಳಿದಂಥ ರಾಷ್ಟ್ರಗಳು, ಅಭಿವೃದ್ಧಿ ರಹಿತ ರಾಷ್ಟ್ರಗಳು ಅಂತ ಕರಿಬಹುದು. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ರಹಿತ ಅಥವಾ ಅಭಿವೃದ್ಧಿ ಹೊಂದರದ ರಾಷ್ಟ್ರಗಳ ಗುಣಲಕ್ಷಣಗಳನ್ನು ನೋಡ್ತಾ ಹೋದಾಗ, ಮೊದಲನೇದಾಗಿ ಲೋ ಲೆವೆಲ್ ಆಫ್ ಇನ್ಕಮ್, ಕೆಳಮಟ್ಟದ ಆದಾಯ, ಮಾಸ್ ಪಾವರ್ಟಿ, ದೊಡ್ಡ ಪ್ರಮಾಣದ ಬಡತನ, ಲ್ಯಾಕ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್, ಬಂಡವಾಳ ಸಂಚಯನದ ಕೊರತೆ, ಹೆವಿ ಪಾಪ್ಯುಲೇಷನ್ ಪ್ರೆಷರ್, ಅತ್ಯಧಿಕ ಜನಸಂಖ್ಯೆಯ ಒತ್ತಡ, ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್, ಕೃಷಿಯ ಹಿಂದುಳಿದಿರುವಿಕೆ, ನಿರುದ್ಯೋಗ ಸಮಸ್ಯೆ, ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಾಗದಿರುವಿಕೆ, ತಂತ್ರಜ್ಞಾನ ಮತ್ತು ಕೌಶಲ್ಯದ ಕೊರತೆ, ಶಾರ್ಟೇಜ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸ್ಕಿಲ್ಸ್, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಕೊರತೆ, ಲ್ಯಾಕ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣದ ಕೊರತೆ, ಲ್ಯಾಕ್ ಆಫ್ ಪ್ರಾಪರ್ ಮಾರ್ಕೆಟ್, ಸೂಕ್ತ ಮಾರುಕಟ್ಟೆಗಳ ಅಭಾವ, ಪೂವರ್ ಸೋಷಿಯೋ ಎಕನಾಮಿಕ್ ಕಂಡೀಷನ್, ಸಾಮಾಜಿಕ ಆರ್ಥಿಕ ಬಡತನದ ಸ್ಥಿತಿ ಹಾಗೂ ಇನ್ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್, ಅದಕ್ಷ ಆಡಳಿತದ ಹೊಂದಿರುವಿಕೆ. ಈ ಎಲ್ಲ ಅಂಶಗಳು ಒಂದು ರಾಷ್ಟ್ರ ಹಿಂದುಳಿದಿರಲಿಕ್ಕೆ ಅಥವಾ ಒಂದು ಅಭಿವೃದ್ಧಿ ರಹಿತ ರಾಷ್ಟ್ರದ ಮುಖ್ಯವಾದಂಥ ಲಕ್ಷಣಗಳು ಇವೆಲ್ಲವುಗಳಾಗುತ್ತವೆ. ಅದೇ ರೀತಿಯಾಗಿ ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ನೋಡಿದಾಗ ಯಾವ ರಾಷ್ಟ್ರಗಳನ್ನು ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ನೋಡ್ತಾ ಹೋಗ್ತೀವಿ ಅಂದರೆ, ತುಲನಾತ್ಮಕವಾಗಿ ಹೆಚ್ಚಿನ ಮಟ್ಟದ ಆರ್ಥಿಕ ಬೆಳವಣಿಗೆ ಮತ್ತು ಸುರಕ್ಷತೆಯನ್ನು ಹೊಂದಿರುವ ದೇಶಗಳು ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಎಂದು ಪರಿಗಣಿಸಲಾಗುತ್ತದೆ. ದ ಕಂಟ್ರೀಸ್ ವಿತ್ ರಿಲೇಟಿವ್ಲಿ ಹೈ ಲೆವೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಸೆಕ್ಯೂರಿಟಿ ಆರ್ ಕನ್ಸಿಡರ್ಡ್ ಟು ಹ್ಯಾವ್
ಡೆವಲಪ್ಡ್ ಎಕಾನಮೀಸ್. ತಲಾ ಒಟ್ಟು ದೇಶೀಯ ಉತ್ಪನ್ನವು ಅಧಿಕವಾಗಿದ್ದರೂ ಒಂದು ದೇಶದ ಮೂಲಸೌಕರ್ಯ ಮತ್ತು ಆದಾಯ ಅಸಮಾನತೆಯನ್ನು ಹೊಂದಿದ್ದರೆ, ಮೂಲಸೌಕರ್ಯದ ಕೊರತೆ ಮತ್ತು ಆದಾಯದ ಅಸಮಾನತೆಯನ್ನು ಹೊಂದಿದ್ದರೆ ಅದನ್ನು ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಎಂದು ಪರಿಗಣಿಸಲಾಗುವುದಿಲ್ಲ. ಇಫ್ ಪರ್ ಕ್ಯಾಪಿಟಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇಫ್ ಪರ್ ಕ್ಯಾಪಿಟಾ GDP ಈಸ್ ಹೈ ಬಟ್ ದ ಕಂಟ್ರಿ ಹ್ಯಾಸ್ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ಕಮ್ ಇನ್ಇಕ್ವಾಲಿಟಿ, ಇಟ್ ವುಡ್ ನಾಟ್ ಕನ್ಸಿಡರ್ಡ್ ಅ ಡೆವಲಪ್ಡ್ ಎಕಾನಮಿ. ತಲಾ ಆದಾಯ ಅಥವಾ ಉತ್ಪಾದನೆಯ ಉನ್ನತ ಮಟ್ಟ, have a high level of per capita income or output, it is called as a developed countries. The people enjoy a higher quality of standard of living, ಜನರು ಉತ್ತಮ ಗುಣಮಟ್ಟದ ಜೀವನ ಮಟ್ಟವನ್ನು ಹೊಂದಿದ್ದರೆ, ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರಗಳ ಕೊಡುಗೆ ಅಧಿಕವಾಗಿದ್ದರೆ, ಲಭ್ಯವಿರುವ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗುತ್ತಿದ್ದರೆ, ಆಯಾ ದೇಶದ ಜನರು ಉನ್ನತ ಮಟ್ಟದ ತಾಂತ್ರಿಕ ಅಭಿವೃದ್ಧಿಯನ್ನು ಹೊಂದಿದ್ದರೆ, ಇಂತಹ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಡೆವಲಪ್ಡ್ ಕಂಟ್ರೀಸ್ ಅಂತ ಕರೀತೇವೆ. ಅ ಕಂಟ್ರಿ ಹ್ಯಾವ್ ಅ ಹೈ ಲೆವೆಲ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಆರ್ ಔಟ್ಪುಟ್, ದ ಪೀಪಲ್ ಎಂಜಾಯ್ ಅ ಹೈಯರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, contribution of industrial and service sectors are very high, available resources are fully exploited and utilized, they have a high degree of technical development. These are called as a developed countries or developed economies. ಸಾಮಾನ್ಯವಾಗಿ ಈ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಮುಂದುವರೆದಂತಹ ಅಥವಾ ಅಭಿವೃದ್ಧಿ ಹೊಂದಿದಂತಹ ಅಥವಾ ಶ್ರೀಮಂತ ರಾಷ್ಟ್ರಗಳಂತ ಕರೆಸಿಕೊಳ್ಳುತ್ತವೆ. ಮುಂದುವರೆದು ಅಂಡರ್ಸ್ಟ್ಯಾಂಡಿಂಗ್ ಅ ಡೆವಲಪ್ಡ್ ಎಕಾನಮಿ, ಇದನ್ನು ಹೆಚ್ಚಿನ ಮಟ್ಟಿಗೆ ತಿಳಿದುಕೊಳ್ಳುತ್ತಾ ಹೋದಂತೆ ದ ಮೋಸ್ಟ್ ಕಾಮನ್ ಮೆಟ್ರಿಕ್ ಯೂಸ್ಡ್ ಟು ಡಿಟರ್ಮೈನ್ ಇಫ್ ಅ ಎಕಾನಮಿ ಈಸ್ ಡೆವಲಪ್ಡ್ ಆರ್ ಡೆವಲಪಿಂಗ್, ಅತಿ ಮುಖ್ಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನು ಗುರುತಿಸುವಂಥ ಮುಖ್ಯ ಅಂಶ ಯಾವುದು ಅಂದರೆ ಪರ್ ಕ್ಯಾಪಿಟಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ತಲಾ GDP. Although no strict level exists for an economy to be considered either developing or developed, ಮುಖ್ಯವಾಗಿ ಇದನ್ನು ಪರಿಗಣಿಸಲಾಗುತ್ತದೆ. Some economists considered $12,000 to $15,000 per capita GDP to be sufficient for developed status, while others do not consider a country developed unless its per capita GDP is above $25,000 to $30,000. The US per capita GDP is $65,111 in 2019. ಇಲ್ಲಿ ಕೆಲವು ಅರ್ಥಶಾಸ್ತ್ರಜ್ಞರು 12,000ದಿಂದ 15,000 US$ ಪರ್ ಕ್ಯಾಪಿಟಾ GDP ಅಭಿವೃದ್ಧಿಯ ಸ್ಥಾನಮಾನಕ್ಕೆ ಸೂಕ್ತವಾದುದು ಅಂತ ಪರಿಗಣಿಸಿದರೆ, ಇನ್ನುಳಿದ ಕೆಲವು ರಾಷ್ಟ್ರಗಳು 25,000ದಿಂದ 30,000 ಅಮೇರಿಕನ್ ಡಾಲರ್ ತಲಾ GDP ಹೊಂದಿರತಕ್ಕಂಥದ್ದು ಅಭಿವೃದ್ಧಿ ಹೊಂದಿದ ಸ್ಥಾನಮಾನವನ್ನು ನೀಡಲಿಕ್ಕೆ ಸೂಕ್ತವಾದುದು ಅಂತ ಕೆಲವೊಬ್ಬರು ಪರಿಗಣಿಸ್ತಾರೆ. 2019ರಲ್ಲಿ ಅಮೇರಿಕಾದ ತಲಾ GDP ಎಷ್ಟಿತ್ತಂದರೆ $65,111 US$. ಇಲ್ಲಿ ರಾಷ್ಟ್ರಗಳನ್ನು ಉದಾಹರಿಸಬೇಕೆಂದರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಉದಾಹರಿಸಬೇಕೆಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಕೆನಡಾ ಆ್ಯಂಡ್ ಮೋಸ್ಟ್ ಆಫ್ ದ ವೆಸ್ಟರ್ನ್ ಯುರೋಪ್ ಇನ್ಕ್ಲೂಡಿಂಗ್ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಫ್ರಾನ್ಸ್. ದೀಸ್ ಆರ್ ಕಾಲ್ಡ್ ಆಸ್ ಎಕ್ಸಾಂಪಲ್ಸ್ ಫಾರ್ ಡೆವಲಪ್ಡ್ ಎಕಾನಮೀಸ್. ಎಸ್. ದೆನ್ characteristics of developed countries which are as high income per capita. Developed countries have high per capita incomes each year. Security is guaranteed health, low unemployment rate, mastering science and technology. The level of exports is higher than imports. ನೋಡಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಯಾವ ರೀತಿ ಅಂದರೆ ಪ್ರತಿ ವರ್ಷವೂ ಹೆಚ್ಚಿನ ತಲಾದಾಯವನ್ನು ಹೊಂದುತ್ತವೆ. ಅದೇ ರೀತಿಯಾಗಿ ಅವರಿಗೆ ಸುರಕ್ಷತೆ, ಅತ್ಯಂತ ಖಾತ್ರಿಯಾದ ಸುರಕ್ಷತೆ ಇರುತ್ತದೆ, ಖಾತ್ರಿಯಾದಂತಹ ಆರೋಗ್ಯದ ಸೌಲಭ್ಯ ಇರುತ್ತದೆ, ಅತ್ಯಂತ ಕೆಳಮಟ್ಟದ ನಿರುದ್ಯೋಗ ದರ ಇರುತ್ತದೆ, ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅತ್ಯಂತ ತಜ್ಞರಾಗಿರುತ್ತಾರೆ ಮತ್ತು ಆ ರಾಷ್ಟ್ರಗಳ ರಫ್ತಿನ ಪ್ರಮಾಣವು ಆಮದಿನ ಪ್ರಮಾಣಕ್ಕಿಂತ ಹೆಚ್ಚಾಗಿರುತ್ತದೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಲಕ್ಷಣಗಳಂತ ಗುರುತಿಸುತ್ತೇವೆ.
ವಿದ್ಯಾರ್ಥಿಗಳೇ, ಹಾಗಾದರೆ ಡೆವಲಪಿಂಗ್ ಕಂಟ್ರೀಸ್, ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನು ತಿಳಿದುಕೊಳ್ಳೋಣ. ಅ ಡೆವಲಪಿಂಗ್ ಎಕಾನಮಿ, ಆಲ್ಸೋ ಕಾಲ್ಡ್ ಅ ಲೆಸ್ ಡೆವಲಪ್ಡ್ ಎಕಾನಮಿ ಆರ್ ಅಂಡರ್ ಡೆವಲಪ್ಡ್ ಕಂಟ್ರಿ, ಈಸ್ ಅ ನೇಷನ್ ವಿತ್ ಆ್ಯನ್ ಅಂಡರ್ ಡೆವಲಪ್ಡ್ ಇಂಡಸ್ಟ್ರಿಯಲ್ ಬೇಸ್ ಆ್ಯಂಡ್ ಅ ಲೋ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಲೇಟಿವ್ ಟು ಅದರ್ ಕಂಟ್ರೀಸ್. ಇಟ್ ಈಸ್ ಕಾಲ್ಡ್ ಆಸ್ ಅ ಡೆವಲಪಿಂಗ್ ಎಕಾನಮಿ. ಅಭಿವೃದ್ಧಿ ಹೊಂದಿರುತ್ತಿರುವ ದೇಶದ ಕೈಗಾರೀಕರಣವು ನಿಧಾನಗತಿಯಲ್ಲಿರುತ್ತದೆ ಮತ್ತು ಕಡಿಮೆ ತಲಾದಾಯವನ್ನು ಹೊಂದಿರತಕ್ಕಂಥ ದೇಶವಾಗಿರುತ್ತದೆ. ಶಿಶು ಮರಣ ಪ್ರಮಾಣ, ಸಾವಿನ ಪ್ರಮಾಣ, ಮರಣ ದರ ಮತ್ತು ಜನನ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಜೀವಿತಾವಧಿ ಪ್ರಮಾಣ, ಆಯುಷ್ಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಇಂಥ ರಾಷ್ಟ್ರಗಳನ್ನು ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳನ್ನು ಅಂತ ಕರೆಯಲಾಗ್ತದೆ. ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ಈಗ ಎರಡೇ ಹೆಸರು ಚಾಲ್ತಿಯಲ್ಲಿರೋದು, ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ. ಯಾಕೆಂದರೆ ಜಗತ್ತಿನಲ್ಲಿ ಯಾವ ರಾಷ್ಟ್ರವೂ ಕೂಡ ಹಿಂದುಳಿದಿರುವಿಕೆಯನ್ನು ಅಥವಾ ಅಭಿವೃದ್ಧಿ ರಹಿತ ಅಂತ ಗುರುತಿಸಿಕೊಳ್ಳೋದಿಲ್ಲ. ಯಾಕಂದರೆ ಅವುಗಳ ಅಂಕಿ ಸಂಖ್ಯೆಗಳು ಸ್ವಲ್ಪ ಮಟ್ಟಿಗಾದರೂ ಕೂಡ ಮುಂದುವರಿಯುತ್ತಂಥ ಸ್ಥಿತಿಯನ್ನು ತೋರಿಸುತ್ತಿರುತ್ತವೆ. While developing country is a country which has a slow rate of industrialization and low per capita income, infant mortality rate, death rate and birth rate is low, while the life expectancy rate is high. ಉದಾಹರಣೆಗೆ ಅಂದರೆ ಡೆವಲಪಿಂಗ್ ಕಂಟ್ರೀಸ್, ಎಕ್ಸಾಂಪಲ್ಸ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಬ್ರಿಕ್ಸ್ ಕಂಟ್ರೀಸ್. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ ಆರ್ ದಿ ಜನರಲಿ ಕನ್ಸಿಡರ್ಡ್ ಡೆವಲಪಿಂಗ್ ಕಂಟ್ರೀಸ್. ಇವುಗಳನ್ನು ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳಂತ ಕರಿಬಹುದು. ಇವುಗಳ ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳ ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ, ಮುಖ್ಯವಾಗಿ ಲೋ ಇನ್ಸಿಡೆನ್ಸ್ ಆಫ್ ಪಾವರ್ಟಿ, ಇಲ್ಲಿ ಬಡತನದ ಪ್ರಮಾಣ ಕಡಿಮೆ ಇರುತ್ತದೆ, ಜೀವನದ ಗುಣಮಟ್ಟ ಹೆಚ್ಚಿರುತ್ತದೆ. ನ್ಯಾರೋ ಇನ್ಕಮ್ ಇನ್ಇಕ್ವಾಲಿಟೀಸ್, ಆದಾಯದ ಅಸಮಾನತೆ ಕಡಿಮೆಯಾಗಿರುತ್ತದೆ. ಲೋ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಒಂದು ಬೆಳವಣಿಗೆ ದರ ಇಳಿಕೆಯಲ್ಲಿ ಪ್ರಮಾಣದಲ್ಲಿ ಮುಂದುವರಿಯುತ್ತದೆ, ಆದರೆ ಶ್ರೀಮಂತ ರಾಷ್ಟ್ರಗಳಷ್ಟು ಸ್ಥಿರವಾಗಿರೋದಿಲ್ಲ. ಮತ್ತು ಲೋ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಷ್ಟು ಕಡಿಮೆ ಇರೋದಿಲ್ಲ. ದ ಪೀಪಲ್ ಎಂಜಾಯ್ ಹೈಯರ್ ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಲಿವಿಂಗ್, ಕಾಂಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಸರ್ವಿಸ್ ಸೆಕ್ಟರ್ಸ್ ಆರ್ ವೆರಿ ಹೈ. Available resources are fully exploited and utilized. They have a high degree of technical development. These characters are middle between developed countries and underdeveloped countries. These are developing countries, characteristics of developing countries. ಅದೇ ರೀತಿಯಾಗಿ ನಾವು ಇಲ್ಲಿ ಅವುಗಳ ವ್ಯತ್ಯಾಸವನ್ನು ನೋಡಿದಾಗ, ಡೆವಲಪ್ಡ್ ಕಂಟ್ರೀಸ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ಗಳ ವ್ಯತ್ಯಾಸವನ್ನು ನೋಡಿದಾಗ, ಮೊದಲನೇದಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮೋರ್ ಎವರೇಜ್ ಇನ್ಕಮ್, ಹೈಯರ್ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೊಂದಿದ್ರೆ, ಡೆವಲಪಿಂಗ್ ಕಂಟ್ರೀಸ್ಗಳು ಲೋ ಎವರೇಜ್ ಇನ್ಕಮ್, ಲೆಸ್ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ನಾಟ್ ಗುಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಡೆವಲಪ್ಡ್ ಕಂಟ್ರೀಸ್ ಈಸ್ ಜನರಲಿ ವೆರಿ ಹೈ, ಬಟ್ ಇನ್ ಡೆವಲಪಿಂಗ್ ಕಂಟ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಈಸ್ ನಾರ್ಮಲಿ ನಾಟ್ ವೆರಿ ಹೈ. ದೆನ್ people of developed countries avail the services of public facilities. ಸಾರ್ವಜನಿಕ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಆದರೆ ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಡಿಪ್ರೈವ್ಡ್ ಆಫ್ ಫೆಸಿಲಿಟೀಸ್. ಸಾರ್ವಜನಿಕ ಸೌಲಭ್ಯಗಳ ಕೊರತೆಯಿಂದ ಎದುರಿಸ್ತಿರ್ತಾರೆ. ಅದೇ ರೀತಿಯಾಗಿ ಮುಂದುವರಿದಂಥ ರಾಷ್ಟ್ರಗಳ ಸಾಕ್ಷರತಾ ದರ ಅತ್ಯಂತ ಗರಿಷ್ಠವಾಗಿರುತ್ತದೆ ಹಾಗೂ ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಆದರೆ ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳಲ್ಲಿ ಲಿಟರಸಿ ರೇಟ್, ಸಾಕ್ಷರತಾ ದರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದು ಜನರು ಉತ್ತಮ ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ. ಅದೇ ರೀತಿಯಾಗಿ ಮುಂದುವರಿದಂಥ ರಾಷ್ಟ್ರಗಳ ಆಯುಷ್ಯ ಪ್ರಮಾಣ ಉತ್ತಮವಾಗಿದ್ದು ಉತ್ತಮ ಜೀವನದ ಗುಣಮಟ್ಟವನ್ನು ಹೊಂದಿರುತ್ತಾರೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಈಸ್ ಮೋರ್ ಡ್ಯೂ ಟು ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆದರೆ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಈಸ್ ನಾರ್ಮಲಿ ನಾಟ್ ವೆರಿ ಹೈ, ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ. ಆಲ್ವೇಸ್ ಡೆವಲಪ್ಡ್ ಕಂಟ್ರೀಸ್, ಆಲ್ವೇಸ್ ಡೆವಲಪಿಂಗ್ ಕಂಟ್ರೀಸ್. ಈ ಸರ್ಕಲನ್ನು ನೋಡಿದಾಗ, ಈ ಒಂದು ವೃತ್ತದಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಮುಂದುವರೆದಂಥ ರಾಷ್ಟ್ರಗಳು, ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳು,
ಕೆಲವೊಂದು ಮಧ್ಯಮ ಪ್ರಮಾಣದಲ್ಲಿ ಇರ್ತಕ್ಕಂಥ ಲಕ್ಷಣಗಳು. ಹೈ ಇನ್ಕಮ್ ಕಂಟ್ರೀಸ್ ಎಕ್ಸೆಪ್ಟ್ ಹಾಂಗ್ಕಾಂಗ್, ಇಸ್ರೇಲ್, ಕುವೈತ್, ಸಿಂಗಾಪುರ್ ಆ್ಯಂಡ್ ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ್ಯಂಡ್ always developing countries, low and middle income countries as well as Hong Kong, Israel, Kuwait, Singapore and UAE. In between transition economies which are more industrialized than countries with comparable income per capita. ಎಸ್, ನೋಡಿ, ಈ ಯಾವುದೇ ಒಂದು ರಾಷ್ಟ್ರದ ಒಂದು ಅಭಿವೃದ್ಧಿ ಆಗಬೇಕಾದರೆ ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿಯ ಅಂಶಗಳು, ಫ್ಯಾಕ್ಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ನೋಡ್ತೀವಿ ನಾವು. ದೀಸ್ ಫ್ಯಾಕ್ಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಇಫ್ ಬೆಟರ್ ಸಿಸ್ಟಮ್ ದ ಕಂಟ್ರಿ ಹ್ಯಾಸ್, ಇಟ್ ಬಿಕಮ್ ಡೆವಲಪ್ಡ್ ಕಂಟ್ರೀಸ್. ವಾಟ್ ಆರ್ ದ ಫ್ಯಾಕ್ಟರ್ಸ್? ದೋಸ್ ಆರ್ ದ political stability, macroeconomic stability, levels of infrastructure, natural resources, educational standards, saving rates and foreign aid, barriers to trade. ನೋಡಿ, ಆರ್ಥಿಕ ಅಭಿವೃದ್ಧಿಯ ಅಂಶಗಳು ಅಂತ ನಾವು ನೋಡಿದಾಗ ರಾಜಕೀಯ ಸ್ಥಿರತೆ, ಸಮಗ್ರ ಅರ್ಥಶಾಸ್ತ್ರದ ಸ್ಥಿರತೆ, ಮೂಲಭೂತ ಸೌಕರ್ಯಗಳ ಉತ್ತಮ ಮಟ್ಟ, ನೈಸರ್ಗಿಕ ಸಂಪನ್ಮೂಲಗಳು, ಶೈಕ್ಷಣಿಕ ಗುಣಮಟ್ಟತೆ, ಉಳಿತಾಯ ದರ ಮತ್ತು ವಿದೇಶಿ ಸಹಾಯ, ಅದೇ ರೀತಿಯಾಗಿ ವಿದೇಶಿ ವ್ಯಾಪಾರಕ್ಕಿರುವ ಅಡೆತಡೆಗಳ ನಿವಾರಣೆ, ಈ ಎಲ್ಲ ಅಂಶಗಳನ್ನು ಹೊಂದಿದಾಗ ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿಕ್ಕೆ ಅತ್ಯಂತ ಸಹಾಯಕವಾದಂಥ ಆರ್ಥಿಕ ಅಂಶಗಳು ಇವುಗಳಾಗುತ್ತವೆ. ಎಸ್, ಈ ಒಂದು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳನ್ನು ಲಕ್ಷಣಗಳನ್ನು ತಿಳಿದುಕೊಂಡು ನಾವು ಅವುಗಳನ್ನು ಸಾರಾಂಶೀಕರಿಸಿದಾಗ, ಕಂಟ್ರೀಸ್ ವಿತ್ ರಿಲೇಟಿವ್ಲಿ ಹೈ ಲೆವೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಸೆಕ್ಯೂರಿಟಿ ಆರ್ ಕನ್ಸಿಡರ್ಡ್ ಟು ಹ್ಯಾವ್ ಅ ಡೆವಲಪ್ಡ್ ಎಕಾನಮೀಸ್. ಇಫ್ ಪರ್ ಕ್ಯಾಪಿಟಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್ ಹೈ ಬಟ್ ಅ ಕಂಟ್ರಿ ಹ್ಯಾಸ್ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ಕಮ್ ಇನ್ಇಕ್ವಾಲಿಟಿ, ಇಟ್ ವುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ಡೆವಲಪ್ಡ್ ಎಕಾನಮಿ. Developing economies are often helped by globalization to reach improved levels of income and increased standards of living. ಇಲ್ಲಿ ಬಹುಮುಖ್ಯವಾಗಿ ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆ ಮಟ್ಟ ಮತ್ತು ಸುರಕ್ಷತೆ ದರ ಇವುಗಳನ್ನು ನೋಡಿದಾಗ, ಜನತೆಯ ಜೀವನದ ಗುಣಮಟ್ಟವನ್ನು ನೋಡಿದಾಗ ಅವುಗಳನ್ನು ನಾವು ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳು ಅಂತ ಕರಿತೀವಿ. ಆದಾಗ್ಯೂ ಯಾವ ಒಂದು ರಾಷ್ಟ್ರದ ತಲಾ GDP ಗರಿಷ್ಠ ಪ್ರಮಾಣದಲ್ಲಿ ಇದ್ದಾಗ್ಯೂ ಕೂಡ ಆ ರಾಷ್ಟ್ರವು ಕೆಳಮಟ್ಟದ ಮೂಲಭೂತ ಸೌಕರ್ಯ ಮತ್ತು ಆದಾಯದ ಸಮಾನತೆಯನ್ನು ಹೊಂದಿದ್ದರೆ ಅದನ್ನು ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಪರಿಗಣಿಸೋದಿಲ್ಲ. ಅದೇ ರೀತಿಯಾಗಿ ಮುಂದುವರಿಯುತ್ತಂಥ ಆರ್ಥಿಕತೆಗಳು ಬಹಳಷ್ಟು ಸಾರಿ ಆಗಾಗ್ಗೆ ಜಾಗತಿಕ ಮಟ್ಟದಿಂದ ಒಂದು ಸಹಾಯವನ್ನು ಪಡೆದು ತಮ್ಮ ಜನರ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇರ್ತವೆ. ಈ ರೀತಿ ನಾವು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು. ಎಸ್, ದಿಸ್ ಈಸ್ ದ ಅವರ್ reference materials and thank you. My dear students, you want further information, you approach e-content of this session. Thank you one and all.